ಬಹುಶಃ ಈ ಒಂದು ಸುದ್ದಿ ಸಚಿವಾಕಾಂಕ್ಷಿಗಳ ಆಸೆಗೆ ತಣ್ಣೀರೇರ್ಚಿದಂತೆ ಮಾಡಿದೆ. ಇವತ್ತಾಗುತ್ತೆ, ಮುಂದಿನ ವಾರ ಆಗುತ್ತೆ ಸಂಪುಟ ವಿಸ್ತರಣೆ ಅನ್ನುವಂಥ ಆಸೆಯಲ್ಲಿ ಸಚಿವಾಕಾಂಕ್ಷಿಗಳು ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಆದರೆ ಈಗ ತಾತ್ಕಾಲಿಕವಾಗಿ ಸಂಪುಟ ವಿಸ್ತರಣೆ ಮುಂದೂಡಿಕೆಯಾಗಿದೆ. ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಚರ್ಚೆಗೆ ಇಲ್ಲದೇ ಇದ್ದಿದ್ದಕ್ಕೆ ಅವರಿಲ್ಲದೆ ತೀರ್ಮಾನ ಹೆಂಗೆ ಕೈಗೊಳ್ಳೋದು ಅನ್ನುವಂಥ ಮಾತನ್ನ ನಾಯಕರು ವ್ಯಕ್ತಪಡಿಸಿದ್ದಾರೆ. ಅಂದರೆ ಹೈಕಮಾಂಡ್ನ ನಾಯಕರು ಸಿದ್ದರಾಮಯ್ಯ, ಸಿಎಂ ಡಿಕೆಶಿ ಜೊತೆಗೆ ಇವತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ, ರಾಹುಲ್ ಗಾಂಧಿ ಚರ್ಚೆ ಮಾಡಿದ್ರು. ಇನ್ನು ನಾಯಕರ ಅಭಿಪ್ರಾಯವನ್ನು ರಾಹುಲ್ ಗಾಂಧಿ ಆಲಿಸಿದ್ದಾರೆ. ಆದರೆ ಖರ್ಗೆ ಜೊತೆ ಚರ್ಚೆ ಮಾಡಿ ಫೈನಲ್ ಆಗುತ್ತೆ ಪಟ್ಟಿ, ಈ ಒಂದು ಇನ್ಫಾರ್ಮೇಷನ್ ಲಭ್ಯವಾಗ್ತಾ ಇದೆ. ಮುಂದೆ ಹೈಕಮಾಂಡ್ ಸೂಚಿಸಿದಾಗ ದೆಹಲಿಯಲ್ಲಿ ಸಭೆ ಆಗುತ್ತೆ. ಆಗ ಎಐಸಿಸಿ ಅಧ್ಯಕ್ಷರು ಕೂಡ ಅಲ್ಲಿರ್ತಾರೆ. ಆಗ ಅವರಿದ್ದಂಥ ಸಂದರ್ಭದಲ್ಲಿ ಅವರ ಸಮ್ಮುಖದಲ್ಲಿ ಚರ್ಚೆ ಆದರೆ ಒಳ್ಳೆಯದು, ಅದು ಬೆಸ್ಟ್ ಅನ್ನುವಂಥ ಅಭಿಪ್ರಾಯಕ್ಕೆ ಈಗ ಕಾಂಗ್ರೆಸ್ನ ವರಿಷ್ಠರು ಬಂದಿದ್ದಾರೆ, ಇನ್ಕ್ಲೂಡಿಂಗ್ ರಾಹುಲ್ ಗಾಂಧಿ. ಸೊ ಹೀಗಾಗಿ ಮುಂದಿನ ವಾರ ಆಗ್ಬಿಡುತ್ತೆ, 20ನೇ ತಾರೀಕು ಆಗ್ಬಿಡುತ್ತೆ, 22ಕ್ಕೆ ಆಗ್ಬಿಡುತ್ತೆ, ಈ ರೀತಿಯಾದಂಥ ಸುದ್ದಿಗಳೇನು ಹರಿದಾಡ್ತಾ ಇತ್ತು ಅದೆಲ್ಲವೂ ಕೂಡ ಈಗ ಫುಲ್ ಸ್ಟಾಪ್ ಬಿದ್ದಂತಾಗಿದೆ. ಅದಕ್ಕೆ ಯಾಕೆಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಯಲ್ಲಿ ಇಲ್ಲದೇ ಇರೋ ಕಾರಣಕ್ಕೆ ಅವರ ಸಮ್ಮುಖದಲ್ಲಿ, ಅವರ ಸಮಕ್ಷಮದಲ್ಲಿ ಮತ್ತೊಮ್ಮೆ ಚರ್ಚೆ ಮಾಡೋಣ. ಮುಂದೆ ಹೈಕಮಾಂಡ್ ಸೂಚಿಸಿದಾಗ ನೀವು ದೆಹಲಿಗೆ ಬನ್ನಿ, ಆಗ ಅವರ ಮುಂದೆನೇ ಚರ್ಚೆ ಮಾಡಿ ನಂತರ ಫೈನಲ್ ಮಾಡೋಣ ಅನ್ನುವಂಥ ಅಭಿಪ್ರಾಯವನ್ನು ಕಾಂಗ್ರೆಸ್ ವರಿಷ್ಠರು ವ್ಯಕ್ತಪಡಿಸಿದ್ದಾರೆ. ಈಗ ಸಭೆ ಇತ್ತು, ಈಗ ರಾಹುಲ್ ಗಾಂಧಿ ಅವ್ರ ಮನೆಯಲ್ಲಿ ಸಭೆ ಇತ್ತು. ಸುರ್ಜೇವಾಲಾ ಅವ್ರನ್ನ, ವೇಣುಗೋಪಾಲ್ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ವಿ. ಕಾಂಗ್ರೆಸ್ ಪ್ರೆಸಿಡೆಂಟ್ ಊರಲ್ಲಿಲ್ಲ, ಅವರು ವಾಪಸ್ ಬೆಂಗಳೂರಿಗೆ ಹೋಗಿದ್ದಾರೆ. ತಾತ್ಕಾಲಿಕವಾಗಿ ಅದು ಮುಂದೂಡಲಾಗಿದೆ. ಮುಂದಿನ ದಿನಾಂಕವನ್ನು ಯಾವಾಗ ಸೂಚನೆ ಕೊಡ್ತಾರೋ ಆವಾಗ ಬರ್ತೀವಿ. ಅಂದರೆ ತಾತ್ಕಾಲಿಕ ಅಂದರೆ ಏನು, 1 ವಾರ 2 ವಾರ? ತಾತ್ಕಾಲಿಕ ಅಂದರೆ 1 ವಾರ 2 ವಾರ ಅಲ್ಲ, 2 ವರ್ಷ ಅನ್ನಕ್ಕೆ ಹೋಗಬೇಡಿ. ತಾತ್ಕಾಲಿಕವಾಗಿ ಕಾಂಗ್ರೆಸ್ ಅಧ್ಯಕ್ಷರು ಊರಲ್ಲಿಲ್ಲ. ಈಗ ಅವ್ರು ಬಂದ ತಕ್ಷಣ ಚರ್ಚೆ ಮಾಡಿ ಅದನ್ನು ಪ್ರಕ್ರಿಯೆ ಸಂಪೂರ್ಣವಾಗುತ್ತೆ. ಈಗ 1 to 1 ಎಲ್ಲರ ಜೊತೆನೂ ಮಾತುಕತೆ ಆಯಿತು. ಅಂದರೆ ಸಿ ಎಂ ಅವ್ರ ಜೊತೆ, ಹಾಲಿ ಮತ್ತು ಮಾಜಿ ಸಿ ಎಂಗಳು ಕೆ ಸಿ ವೇಣುಗೋಪಾಲ್, ಸುರ್ಜೇವಾಲಾ ಎಲ್ಲರ ಜೊತೆ ಆಯಿತು. ಏನಾದರೂ ಕಾಂಕ್ರೀಟ್ ಇದಕ್ಕೆ ಬಂದಿದೆಯಾ ಅಥವಾ ಕಾಂಕ್ರೀಟೋ ಅಥವಾ ಮಾರ್ಷಿನೋ ಏನು ಹೇಳೋಕ್ಕಾಗೋದಿಲ್ಲ. ಚರ್ಚೆ ಆಗಿದೆ, ಎಲ್ಲರದ್ದು ಅನಿಸಿಕೆಗಳನ್ನ ಅವರು ಆಲಿಸಿದ್ದಾರೆ. ತದನಂತರ ತೀರ್ಮಾನವನ್ನು ಕೊಡಬೇಕಾದ್ರೆ ಪುನಃ ಅವರು ಯಾವಾಗ ತಾರೀಕು ನಿಗದಿ ಮಾಡ್ತಾರೆ ಆವತ್ತು ಬಂದು ನಾವು ಅವರಿಗೆ ಪುನಃ ನಮ್ಮ ವಿಚಾರಗಳನ್ನು, ಅಭಿಪ್ರಾಯಗಳನ್ನು ತಿಳಿಸ್ಬೇಕಾಗತ್ತೆ, ತಿಳಿಸ್ತೀವಿ. ಇನ್ನೊಂದು ಸುತ್ತು ಕರೆದ್ರು, ಒಂದ್ಸಲಿ ಕರೆದಾಗ ನಾವು ಇನ್ನೊಂದು ದಿನಾಂಕದಿಂದ ಬರ್ತೀವಿ. ಈಗ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ತಾವು ಭೇಟಿಯಾಗಿದ್ದೆ, ಎಲ್ಲರೂ ಭೇಟಿ ಆಗೋಯ್ತು. ಮುಂದಿನ ದಿನಾಂಕ ಅವ್ರು ಯಾವಾಗ ಹೇಳ್ತಾರೆ ಅವಾಗ ಬರ್ತೀವಿ. सर आज काफ़ी सारी मीटिंग्स हुई, जो मुख्य मीटिंग होनी थी, जो कैबिनेट विस्तार को लेकर चर्चा है, तो क्या कुछ है आज? बस हमारा कुछ चीज़ें बात हुआ है, बाकी कांग्रेस अध्यक्ष बेंगलुरु गए हैं 2 दिन या 1 दिन या 2 दिन के लिए, तो ठाल दिया है. इसके बाद जब दोबारा चर्चा होता है तो हमको इतला कर देंगे, तब आएंगे ऊपर. तो आपसे लेकिन पार्टी प्रमुख हैं, आज कई मीटिंग्स हुई केसी साहब, सुरजेवाला साहब के साथ, सभी लोग अलग अलग मिले, 10 जनपद पर भी मीटिंग हुई. मीटिंग तो होते रहता है. कर्नाटक से रिलेटेड क्या? कर्नाटक का ही मीटिंग होता है. कर्नाटक के बारे में जो भी बोलना है बोल चुके हैं. बाकी निर्णय जब आता है तो आपको बता देंगे. धन्यवाद. नमस्ते. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್. ಈಗ ಲೈವ್ ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ಹರೀಶ್, ಹಾಗಿದ್ರೆ ಸಚಿವಾಕಾಂಕ್ಷಿಗಳ ಕಾಯುವಿಕೆ ಇನ್ನು ಎಷ್ಟು ದಿನ ಮುಂದೂಡಿಕೆ ಆಗುತ್ತೆ ಅಂತ? ಯಾಕಂದ್ರೆ ಈ ಒಂದು ಮೀಟಿಂಗ್ ಯಾವುದೇ ಫಲಪ್ರದ ಕೊಟ್ಟಿಲ್ಲ ಅವ್ರಿಗೆ. ಈಗ ಎಷ್ಟು ದಿನ ಅವರು ವೇಟಿಂಗ್ ಲಿಸ್ಟ್ ನಲ್ಲಿ ಕಾಯಬೇಕು ಅಂತ? ಬಹುಶಃ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಸೊ ಇವತ್ತು ನಡೆದಂಥ ಒಂದು ಮಹತ್ವದ ಮೀಟಿಂಗ್ ಏನಿತ್ತು, ಎಲ್ಲರ ಒಂದು ಅಭಿಪ್ರಾಯ ಅದೇ ಆಗಿತ್ತು. ಇವತ್ತು ಮೀಟಿಂಗ್ ಫೈನಲ್ ಆಗುತ್ತೆ, ಲಿಸ್ಟ್ ಕೂಡ ಫೈನಲ್ ಆಗುತ್ತೆ. ಆ್ಯಂಡ್ ಇವತ್ತು ಸಾಯಂಕಾಲದ ಒಳಗಾಗಿ ಯಾರೆಲ್ಲ ಮಂತ್ರಿ ಆಗ್ತಾರೆ 2ನೇ ಹಂತದಲ್ಲಿ ಅದು ಕನ್ಫರ್ಮ್ ಆಗುತ್ತೆ ಅನ್ನುವಂಥದ್ದು. ನಮಗಿಂತ ಹೆಚ್ಚಾಗಿ ಇದೇ ಥರದ ಒಂದು ಒಪಿನಿಯನ್ ದೆಹಲಿಯಲ್ಲಿ ಕೂತಿರುವಂಥ ಸಚಿವಾಕಾಂಕ್ಷಿಗಳಿಗೂ ಕೂಡ ಇತ್ತು. ಇವತ್ತು ಹೆಂಗಾದರೂ ಮಾಡಿ ನಮ್ಮ ಹೆಸರು ಫೈನಲ್ ಮಾಡಿಕೊಂಡು ವಾಪಸ್ ಊರಿಗೆ ಹೋಗೋಣ ಅಂತ. ಆದರೆ ಈಗ ಮತ್ತೊಮ್ಮೆ ಅವರ ಆಸೆಗೆ ತಣ್ಣೀರೇರಿಸಿದಂತೆ ಆಗಿದೆ. ಮತ್ತೊಮ್ಮೆ ಲೈವ್ನಲ್ಲಿ ಕನೆಕ್ಟೆಡ್ ಆಗಿದ್ದಾರೆ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್. ಈಗ ಇವತ್ತೆಲ್ಲವೂ ಕೂಡ ಫೈನಲ್ ಆಗಿಬಿಡುತ್ತೆ ಅನ್ನುವಂಥ ಆಸೆಯಲ್ಲಿ ಸಚಿವಾಕಾಂಕ್ಷಿಗಳಿದ್ದರು. ಆದರೆ ಇನ್ನೊಂದ್ಸಲಿ
ಮತ್ತೊಮ್ಮೆ ಅದು ಪೋಸ್ಟ್ಪೋನ್ ಆಗಿದೆ. ಹಾಗಿದ್ರೆ ಎಷ್ಟು ದಿನ ಕಾಯಬೇಕು ಅಂತ ಸಚಿವಾಕಾಂಕ್ಷಿಗಳು ತಮ್ಮ ತುಂಬ ಮಹದಾಸೆ ಹೊಂದಿರುವಂತಹ ಸಚಿವ ಸ್ಥಾನವನ್ನು ಪಡೆದುಕೊಳ್ಳಿಕ್ಕೆ? ರಾಹುಲ್, ಬಹಳ ಮುಖ್ಯವಾಗಿರುವಂಥದ್ದು ಇಂದು ದೆಹಲಿಯಲ್ಲಿ ನಡೆಯುತ್ತಿದ್ದಂತಹ ಮಹತ್ವದ ಹೈ ವೋಲ್ಟೇಜ್ ಮೀಟಿಂಗ್ ಈಗ ಮುಂದೂಡಿಕೆ ಆಗಿದೆ. ಸೊ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ದಿಢೀರನೆ ಬೆಂಗಳೂರು ಕಡೆ ವಾಪಸ್ ಆಗಬೇಕಾದಂತ ಹಿನ್ನೆಲೆಯಲ್ಲಿ ಆ ಒಂದು ಮಹತ್ವದ ಸಭೆ ಕೂಡ ಈಗ ಅರ್ಧಕ್ಕೆ ಅಪೂರ್ಣಗೊಂಡಿದೆ. ಸೊ ಇವತ್ತು ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಾಗಿ ಎಲ್ಲವೂ ಕೂಡ ಪಟ್ಟಿ ಅಂತಿಮ ಆಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲೇ ಸಚಿವಾಕಾಂಕ್ಷಿಗಳಿದ್ರು. ಸೊ ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ ಸರಣಿ ಸಭೆಗಳು ಕೂಡ ನಡೀತಾ ಇದ್ವು. ಒಂದ್ ಕಡೆ ಸಿಎಂ ಡಿ.ಕೆ. ಶಿವಕುಮಾರ್ ಸುರ್ಜೇವಾಲಾ ಆರಂಭದಲ್ಲಿ ಸಭೆ ನಡೆಸಿದ್ರು, ನಂತರ ಸಿದ್ದರಾಮಯ್ಯ ಅವರು ಸುರ್ಜೇವಾಲಾ ಅವರು ಸಭೆ ನಡೆಸಿದ್ರು, ಪ್ರತ್ಯೇಕವಾಗಿ 1-to-1 ಸಭೆಯನ್ನು ನಡೆಸಿದ್ರು. ಅದಾದ ನಂತರ ವೇಣುಗೋಪಾಲ್ ಅವರ ಜೊತೆ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಪ್ರತ್ಯೇಕವಾಗಿ ಸಭೆಯನ್ನು ನಡೆಸಿದ್ರು. ಸೊ ಅದೆಲ್ಲ ಸಭೆ ನಂತರ ನೇರವಾಗಿ ರಾಹುಲ್ ಗಾಂಧಿ ಅವರ ಜೊತೆ ಸಭೆ ಕೂಡ ನಡೀತಾ ಇತ್ತು. ಇದೆಲ್ಲದ ನಡುವೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ತುರ್ತಾಗಿ ಬೆಂಗಳೂರು ಕಡೆ ವಾಪಸ್ ಆದಂತ ಕಾರಣಕ್ಕಾಗಿ ಅನಿವಾರ್ಯವಾಗಿ ಕೂಡ ಆ ಒಂದು ಸಭೆಯನ್ನು ಮೊಟಕುಗೊಳಿಸಲಾಗಿದೆ. ಸೊ ಹಾಗಾಗಿ ಮತ್ತೆ ಇನ್ನೊಂದು ಬಾರಿ ಕೂಡ ಸಭೆ ಕರೆದು ಎಲ್ಲವೂ ಕೂಡ ಅಂತಿಮಗೊಳಿಸುವ ನಿಟ್ಟಿನಲ್ಲಿ ಕೂಡ ಈಗ ಚರ್ಚೆ ಮಾಡಲಾಗಿದೆ ಅಂತ ಹೇಳಲಾಗ್ತದೆ. ಬಹುತೇಕ ಕೂಡ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅವರ ಅಭಿಪ್ರಾಯವನ್ನು ಆಲಿಸಿರುವಂತಹ ಹೈಕಮಾಂಡ್ ನಾಯಕರು ಸೊ ಪಟ್ಟಿಯನ್ನ ಅಂತಿಮಗೊಳಿಸೋದಕ್ಕೆ ಈಗ ಕೊನೆಯ ಘಟ್ಟಕ್ಕೆ ತಲುಪಿದೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಪಟ್ಟಿಯನ್ನ ಅಖೈರುಗೊಳಿಸುವಂತಹ ಹಿನ್ನೆಲೆಯಲ್ಲಿ ಸೊ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರು ಕಡೆ ವಾಪಸ್ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಅಪೂರ್ಣಗೊಳಿಸಲಾಗಿದೆ. ಸೊ ಇದೇ ಮುಂದಿನ ವಾರ ಬಹುಶಃ ಮತ್ತೊಂದು ಸುತ್ತಿನ ಸಭೆಯನ್ನು ಕರೆಯುವಂತಹ ಒಂದು ಸಾಧ್ಯತೆ ಇದೆ. ಅಪೂರ್ಣಗೊಂಡಿರುವಂತಹ ಸಭೆಯಲ್ಲಿ ದೆಹಲಿಯಲ್ಲಿ ಮತ್ತೆ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅವರನ್ನ ಕರೆಸಿಕೊಂಡು ಮತ್ತೊಮ್ಮೆ ಪಟ್ಟಿಯನ್ನು ಅಂತಿಮಗೊಳಿಸುವಂತಹ ಒಂದು ಸಾಧ್ಯತೆ ಇದೆ. ಆದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಈಗ ಬೆಂಗಳೂರಿನತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. ಈ ಕೆಲವೇ ಕ್ಷಣಗಳ ಹಿಂದಷ್ಟೇ ದೆಹಲಿಯಿಂದ ವಿಮಾನದಲ್ಲಿ ಹೊರಟಿದ್ದಾರೆ. ಸೊ ತರಾತುರಿಯಲ್ಲಿ ಅವರು ಬೆಂಗಳೂರು ಕಡೆ ಹೊರಟಿರುವಂತಹ ಕಾರಣಕ್ಕಾಗಿ ದೆಹಲಿಯಲ್ಲಿ ನಡೀತಿದ್ದಂತಹ ಒಂದು ಹೈ ವೋಲ್ಟೇಜ್ ಸಭೆ ಮುಂದೂಡಿಕೆ ಆಗಿದೆ. ರಾಹುಲ್. ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.